ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಮಲ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಶನಿವಾರದ ವ್ಲಾಗ್ ಆಗಿರುತ್ತೆ. ನನ್ನ ಮಗಳಿಗೆ ಇವತ್ತು ರಜೆ ಇರೋದ್ರಿಂದ 2 ದಿನ ರಜೆ ಕೊಟ್ಟಿದ್ರು. ಶುಕ್ರವಾರ ಮತ್ತು ಶನಿವಾರ ರಜೆ ಕೊಟ್ಟಿದ್ರು. ಆ ರಜೆ ಇರೋದ್ರಿಂದ ಅವಳು ಸ್ವಲ್ಪ ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ, ಪಾತ್ರೆ ತೊಳ್ಕೊಡ್ತಾ ಇದ್ದಾಳೆ. ಯಾವಾಗಲೂ ಮಾಡಲ್ಲ, ಅವಾಗವಾಗ ಯಾವಾಗಲಾದರೂ ಒಂದು ಸಲ ಈ ರೀತಿ ಸಣ್ಣ ಪುಟ್ಟ ಹೆಲ್ಪ್ ಮಾಡಿಕೊಡ್ತಾಳೆ. ನನಗೆ ಅವಾಗ ಖುಷಿಯಾಗುತ್ತೆ. ನಾನು ತಿಂಡಿಗೆ ಚಪಾತಿ ಮಾಡ್ತಾಯಿದ್ದೀನಿ, ಚಪಾತಿ ಮತ್ತು ಚಟ್ನಿ ಮಾಡ್ತಾಯಿದ್ದೀನಿ. ಇವಳು ಎಲ್ಲ ಪಾತ್ರೆ ತಿಂಡಿ ಎಲ್ಲ ಹಾಕೊಟ್ಟೆ ತಿಂದ್ಕೊಂಡು ಅವನು ಲಂಚ್ ಬಾಕ್ಸ್ ತೊಗೊಂಡು ಹೋಗಿದ್ದಾನೆ. ಮತ್ತು ಹಸ್ಬೆಂಡು ಇನ್ನೂ ಕೆಲಸಕ್ಕೆ ಹೋಗಿರಲಿಲ್ಲ. ಸ್ವಲ್ಪ ತರಕಾರಿ ತಂದುಕೊಡ್ಬೇಕಾಗಿತ್ತು. ತರಕಾರಿ ತಂದುಕೊಟ್ಬಿಟ್ಟು ಮಗಳಿಗೆ ಸ್ವಲ್ಪ ತಿಂಡಿ ಎಲ್ಲ ತಂದುಕೊಟ್ಬಿಟ್ಟು ಅವರು ಕೂಡ ತಿಂಡಿ ತಿಂದ್ಕೊಂಡು ಆಮೇಲೆ ಕೆಲಸಕ್ಕೆ ಹೊರಟರು. ಹಾಗೆಯೇ ಅವರೆಲ್ಲರೂ ಹೊರಟ ಮೇಲೆ ಇನ್ನೊಂದು ಸ್ವಲ್ಪ ಚಪಾತಿ ಹಿಟ್ಟಿತ್ತು, ಅದನ್ನು ಕೂಡ ನಾನು ಮತ್ತು ಕುಸುಮನ್ಗೆ ಹಾಕ್ಕೊಳ್ತಾ ಇದ್ದೀನಿ. ಕುಸುಮನ್ಗೆ ಸ್ವಲ್ಪ ಓದ್ಕೊಳ್ಳೋದು ಬರ್ಕೊಳ್ಳೋದೆಲ್ಲ ಇತ್ತು. ನಾನೇನು ಹೇಳಿರಲಿಲ್ಲ. ಅವಳೇ ಬಂದು ಪಾತ್ರೆ ಎಲ್ಲ ಸ್ವಲ್ಪ ತೊಳ್ಕೊಡ್ತಿದ್ಲು. ಸ್ವಲ್ಪ ಪಾತ್ರೆಗಳಿದ್ದು ಅವಳು ಯಾವಾಗಲೂ ಕೆಲಸ ಮಾಡಿಕೊಡಲ್ಲ. ಯಾವಾಗಲಾದರೂ ಅಪರೂಪಕ್ಕೆ ಒಂದೊಂದು ಸಲ ಕಸ ಗುಡಿಸ್ಕೊಡೋದು, ಪಾತ್ರೆ ತೊಳ್ಕೊಡೋದು, ಮನೆ ಒರೆಸ್ಕೊಡೋದು, ಟೀ ಮಾಡಿಕೊಡೋದು, ಈ ರೀತಿ ಸಣ್ಣ ಪುಟ್ಟದು ಯಾವಾಗಲಾದ್ರು ಒಂದು ಸಲ ಮಾಡ್ತಾಳೆ. ಜಾಸ್ತಿ ಏನು ಮಾಡಿಕೊಡಲ್ಲ. ನಾನು ಕೂಡ ಕೇಳಲ್ಲ. ಸ್ವಲ್ಪ ಅದು ಇದು ಓದ್ಕೊಳ್ಳೋದು ಬರ್ಕೊಳ್ಳೋದು ಇರುತ್ತಲ್ಲ ಪಾಪ ಅಂದ್ಬಿಟ್ಟು ನಾನು ಸ್ವಲ್ಪ ಕೇಳೋಕ್ಕೆ ಹೋಗಲ್ಲ. ಜಾಸ್ತಿ ಕೆಲಸ ಇತ್ತು, ನನ್ನ ಕೈಲಿ ಆಗಲ್ಲ ಅಂತ ಏನಾದರೂ ಅನ್ನಿಸ್ದಾಗ ಮಾತ್ರ ನಾನು ಕರಿತೀನಿ, ಇಲ್ಲಾಂದರೆ ಅಲ್ಲಿ ತನಕ ನನಗೆ ಕೇಳಲ್ಲ. ಇವತ್ತು ಬರೀ ಚಪಾತಿ ಮತ್ತು ಚಟ್ನಿ ಮಾಡಿದೆ, ಯಾವುದೇ ರೀತಿ ಪಲ್ಯ ಮಾಡಲಿಲ್ಲ. ರಾತ್ರಿದು ಸ್ವಲ್ಪ ಮೊಳಕೆ ಕಾಳು ಸಾಂಬಾರು ಇತ್ತು, ಅದನ್ನೇ ಹಾಕ್ಕೊಂಡು ತಿಂತೀನಿ ಬಿಡಿ ಮಮ್ಮಿ ಅಂತ ಹೇಳಿದ್ಲು. ಸರಿ ಅಂತ ಅಂದ್ಬಿಟ್ಟು ನಾನು ಕೂಡ ಚಪಾತಿ ಹಾಕ್ಕೊಳ್ತಾ ಇದ್ದೀನಿ. ಅವಳು ಮುಖ ತೊಳ್ಕೊಬರೋಕ್ಕೆ ಹೋಗಿದ್ಲು. ನಾನು ಕೂಡ ಇದನ್ನು ಹಾಕ್ಬಿಟ್ಟು ಮುಖ ತೊಳ್ಕೊಂಡು ಬಂದು ತಿನ್ನೋಣ ಅಂತ ಅಂದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈ ಟುಮ್ ನೋಡಿ, ಟುಮ್ ಮತ್ತು ಅದ್ರ ಮರಿ ಹೊರಗಡೆ ಆಡ್ತಾನೆ ಇಲ್ಲ, ಒಳಗಡೆ ಆಟ ಆಡ್ತಾ ಇದ್ದಾವೆ. ನಾವು ಕೂಡ ತಿಂಡಿ ತಿನ್ನೋಣ ಅಂದ್ಬಿಟ್ಟು ತಿಂತಾಯಿದ್ವಿ. ಸಡನ್ನಾಗಿ ಯಾರೋ ಬಂದರು, ನೀವೇ ನೋಡಿ. ವಿಡಿಯೋ ನಡೀತಾ ಇದೆ. ಏನಿಲ್ಲ ಇಲ್ಲ ಕಣ್ಕೋತಾವಣಿ. ನೋಡಿ ನಮ್ಮ ಅಣ್ಣ ಬಂದಿದ್ದಾರೆ, ಇಲ್ಲೇ ಕೆಲಸ ಮಾಡ್ತಿದ್ರು. ಕೂತ್ಕೊಳ್ಳಿ, ಹೆಂಗೆ ಬರ್ತೀರಿ. ನೋಡಿದ್ರಲ್ವಾ, ನಾವು ತಿಂಡಿ ತಿಂತಾ ಇದ್ದೋ ನಮ್ಮ ಅಣ್ಣ ಮತ್ತು ನಮ್ಮ ಚಿಕ್ಕಮ್ಮನ ಮಗ ಮಣಿ ಅಂತ. ಅವನ ಹೆಸರು ಮಣಿಕಂಠ ಅಂತ, ನಾವು ಮಣಿ ಅಂತ ಕರಿತೀವಿ. ಸರಿ ಅಂತ ಅಂದ್ಬಿಟ್ಟು ಟೀ ಮಾಡಿಕೊಡ್ತಾ ಇದ್ದೆ. ಅಲ್ಲೇ ನಿಮ್ಮೂರ ಪಕ್ಕದಲ್ಲೇ ಕೆಲಸ ಇದೆ, ಅಲ್ಲಿಗೆ ಬಂದು ಮಾಡಬೇಕು ಅಂತ ಹೇಳ್ತಾಯಿದ್ರು ಒಂದು 2-3 ದಿನದ ಹಿಂದೆಯೇ. ಆದರೆ ಇವಾಗ ಬರ್ತಾರೆ ಅಂತ ಸಡನ್ನಾಗಿ ನಮಗೆ ಗೊತ್ತಿರಲಿಲ್ಲ ಇವತ್ತು ಬರ್ತಾರೆ ಅಂತ. ಸರಿ ಅಂತ ಅಂದ್ಬಿಟ್ಟು ಟೀ ಮಾಡಿಕೊಟ್ಟೆ. ಅವರು ತಿಂಡಿ ತಿನ್ನಲಿ ಅಂತ ಚಪಾತಿ ಎಲ್ಲ ಹಾಕ್ಕೊಟ್ಟೆ, ಅವ್ರು ತಿನ್ನಲಿಲ್ಲ. ನನ್ನ ಮಗಳನ್ನ ರೇಗಿಸ್ತಾಯಿದ್ರು, ಈ ಥರ ತಿಂದರೆ ಇನ್ನೆಲ್ಲಿ ದಪ್ಪ ಆಯ್ತಾಳೆ ಅವಳು, ಏನು ಸುಮ್ಮನೆ ನಿಧಾನವಾಗಿ ಅಗಿತಾಳಲ್ಲ, ಒಂದು ಚಪಾತಿ ತಿನ್ನೋದೇ ಇಷ್ಟೊತ್ತಲ್ಲ ಇವಳು, ಇನ್ಯಾವಾಗ ಇವಳು ದಪ್ಪ ಆಗೋದು ಅಂತ ರೇಗಿಸ್ತಾಯಿದ್ರು. ಅವಳು ದಪ್ಪ ಆಗಲ್ಲ, ಇವರು ರೇಗಿಸೋದಂತೂ ಬಿಡಲ್ಲ. ಈಗ ಮಾಡಬೇಕು. ಬನ್ನಿ ಈಗ ಮಧ್ಯಾಹ್ನ ಊಟಕ್ಕೆ ಅಡುಗೆ ಮಾಡ್ತೀನಿ.
ತಿಂಡಿ ತಿನ್ನಲಿಲ್ಲ, ಅಲ್ಲೇ ಸ್ವಲ್ಪ ಬಾತು ಇಡ್ಲಿ ಎಲ್ಲ ತಂದುಕೊಟ್ಬಿಟ್ಟಿದ್ರೆ ಅವರೆಲ್ಲ ಬೇಜಾರು ಮಾಡ್ಕೋತಾರೆ, ಬೇಡ ಅಲ್ಲೇ ತಿಂದ್ವಿ ಅಂತಂದ್ಬಿಟ್ಟು ಹೊರಟೋದ್ರು. ಸರಿ ಆಯಿತು, ಮಧ್ಯಾಹ್ನಕ್ಕಾದರೂ ಬನ್ನಿ ಅಡುಗೆ ಮಾಡ್ತೀನಿ ಅಂತ ಹೇಳಿದೆ. ಸರಿ ನೋಡ್ತೀನಿ ಅಂದ್ಬಿಟ್ಟು ಹೊರಟ್ರು. ನಾನು ಸ್ವಲ್ಪ ಅನ್ನ ಸಾಂಬಾರು ಮಾಡಿ ಪಕೋಡ ಮಾಡೋಣ ಅಂತಂದ್ಬಿಟ್ಟು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 8 ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 6 ಮೆಣಸಿನ್ಕಾಯಿ, ಒಂದು ಹಿಡಿ ಕೊತ್ತಂಬರಿ ಸೊಪ್ಪು, ಒಂದು ಹಿಡಿ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಹಸಿ ಮೆಣಸಿನ್ಕಾಯಿ ಜಾಸ್ತಿ ಆಗ್ತವೆ, ಒಂದು 4 ಹಾಕಿದ್ರೆ ಸಾಕು, ಯಾಕಂದರೆ ಖಾರದ ಪುಡಿ ಹಾಕ್ತೀನಿ ನಾನು, ಅದಕ್ಕೋಸ್ಕರ. ಈರುಳ್ಳಿ ಒಂದು ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಳ್ತೀನಿ. ಈರುಳ್ಳಿನ ಉಪ್ಪಿಟ್ಟು ಕುಯ್ತಾರಲ್ಲ ಆ ರೀತಿ ಕಟ್ ಮಾಡ್ಕೋಬೇಕು, ಇಲ್ಲಾಂದರೆ ಇಷ್ಟು ಸೈಜಲ್ಲಾದರೂ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಬರ್ತವೆ. ಮತ್ತು ಕರ್ಬೇವಿನ ಸೊಪ್ಪನ್ನು ಕೂಡ ನಾನು ಕಟ್ ಮಾಡ್ಕೊಳ್ತೀನಿ. ಹಾಗೇ ಹಾಕ್ಬೋದಿತ್ತು, ಆದರೆ ಈ ರೀತಿ ಕಟ್ ಮಾಡಿಕೊಂಡ್ರೆ ಅದ್ರ ಫ್ಲೇವರ್ ಇನ್ನೂ ಜಾಸ್ತಿ ಚೆನ್ನಾಗಾಗುತ್ತೆ, ರುಚಿ. ಇದಿಷ್ಟನ್ನು ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 1-2 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿರೋಷ್ಟು ಬಿಟ್ಟು ಇನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ಉದುರುದ್ರಾಗಿರಲಿ ಅಂತ ಚೆನ್ನಾಗಿ ಕೈಲಿ ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ. ಇದಾದಮೇಲೆ ನಾನು ಅರ್ಧ ಕೆಜಿ ಕಡಲೆ ಹಿಟ್ಟಿರುತ್ತಲ್ಲ, ಅದರಲ್ಲಿ ನಾನು ಒಂದು 1/4 ಕೆಜಿ ಅಷ್ಟನ್ನು ಹಾಕ್ಕೊಳ್ತೀನಿ. ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ಈರುಳ್ಳಿ ಎಲ್ಲ ಕಾಣ್ತಾ ಇರಬೇಕು, ಅಷ್ಟನ್ನು ಹಾಕ್ಕೊಂಡ್ರೆ ಸಾಕು. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 2 ಸ್ಪೂನು ಖಾರದ ಪುಡಿ, ಬೇಳೆ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಸೋಡಾ ಹಾಕ್ತಾಯಿದ್ದೀನಿ, ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಅಜ್ವೈನ ಅಂತ ಹೇಳ್ತಾರಲ್ಲ, ಅಂದರೆ ಓಂ ಕಾಳು ಅಂತ ಹೇಳ್ತಾರಲ್ಲ, ಅದನ್ನು ಕೂಡ ಈ ಥರ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಇದಿಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಜಾಸ್ತಿ ತೆಳುವಾಗಿ ಕಲಿಸ್ಕೋಬಾರ್ದು, ಸ್ವಲ್ಪ ಬಿಗಿಯಾಗೆ ಕಲಿಸ್ಕೋಬೇಕು, ಯಾಕಂದರೆ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಅದೇ ನೀರು ಬಿಟ್ಕೊಳ್ಳುತ್ತೆ. ಇದಿಷ್ಟು ಇದರಲ್ಲಿ ಹದದಲ್ಲಿ ಕಲಿಸ್ಕೊಂಡ್ರೆ ಸರಿ ಹೋಗುತ್ತೆ. ಇವಾಗ ಎಣ್ಣೆ ಕಾದಿದೆ, ಕಲಸಿಟ್ಕೊಂಡಿದ್ನಲ್ಲ ಆ ಹಿಟ್ಟನ್ನು ಇದರೊಳಗಡೆಗೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಈ ಪಕೋಡ ರೆಸಿಪಿನ ಸ್ವಲ್ಪ ನಿಧಾನವಾಗಿ ಬೇಯಿಸ್ಕೋಬೇಕು, ಒಂದು ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಜಾಸ್ತಿ ಐ ಫ್ಲೇಮ್ ಇಟ್ಕೊಂಡ್ರೆ ಬೇಗ ಕಪ್ಪಗಾಗ್ಬಿಡ್ತವೆ, ಒಳಗಡೆ ಬೆಂದಿರಲ್ಲ. ಇಲ್ಲ ಕಡಿಮೆ ಇಟ್ಕೊಂಡ್ರು ಅಷ್ಟೇ ಬೇಗ ಬೇಯಲ್ಲ ಚೆನ್ನಾಗಿ. ಅದಕ್ಕೋಸ್ಕರ ಒಂದು ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಒಂದು ಹದವಾಗಿ ಚೆನ್ನಾಗಿ ಬೇಯುತ್ತೆ. ಈ ರೀತಿ ಇವಾಗೆಲ್ಲ ಬೆಂದಿದೆ, ಎಲ್ಲನೂ ತೆಗೆದಿಟ್ಕೊಳ್ತಾ ಇದ್ದೀನಿ. ಈ ಎಣ್ಣೆಯಲ್ಲಿ ಬಬಲ್ಸ್ ಬಂದಿರುತ್ತಲ್ಲ ಅದೆಲ್ಲ ಕಡಿಮೆ ಆದರೆ ಎಲ್ಲ ಬೆಂದಿದ್ದಾವೆ ಅಂತ ಅರ್ಥ. ನಾವು ಯಾವುದೇ ತಿಂಡಿನ ಬೇಯಿಸುವಾಗಲೂ ಅಷ್ಟೇ ಈ ರೀತಿ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ನೊರೆ ನೊರೆಯಾಗಿ ಬೇಯುತ್ತಲ್ಲ, ಆವಾಗ ಬೆಂದಿರಲ್ಲ ಅದು. ಈ ರೀತಿ ಬೆಂದಾದಮೇಲೆ ಈ ನೊರೆ ಎಲ್ಲ ಕಡಿಮೆ ಆಗಿರುತ್ತಲ್ಲ ಸ್ವಲ್ಪ, ಆವಾಗ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿ ಬರುತ್ತೆ. ಇವಾಗ ನಾನು ಹಸಿ ಅಲಸಂದೆ ಕಾಳು ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ 3 ಟೊಮೊಟೊ, 1 ಈರುಳ್ಳಿ, ಒಂದು ಅರ್ಧ ಹೋಳು ತೆಂಗಿನಕಾಯಿ, ಸ್ವಲ್ಪ ಇದಕ್ಕೆ ಒಂದು ಅರ್ಧ ಇಂಚು ಶುಂಠಿ, 1-2 ಬೆಳ್ಳುಳ್ಳಿ ಬೇಳೆನೂ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ಒಂದು ಮಟನ್ ಸಾಂಬಾರು ಪುಡಿನ ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಇದಕ್ಕೆ ತರಕಾರಿ ಒಂದು ಅರ್ಧ ಹೀರೆಕಾಯಿ, ನಮ್ಮ ಹಸ್ಬೆಂಡು ಸ್ವಲ್ಪ ಗೋರಿಕಾಯಿ ಅಂದರೆ ಚವಳಿಕಾಯಿ ಅಂತ ಹೇಳ್ತಾರೆ, ನಾವು ಗೋರಿಕಾಯಿ ಅಂತ ಹೇಳ್ತೀವಿ, ಅದು ಮತ್ತು ಚಪ್ರದವರೆಕಾಯಿ ತಂದಿದ್ರು, ಇದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಇನ್ನೊಂದು ಸ್ವಲ್ಪ ಅರ್ಧ ಆಲೂಗೆಡ್ಡೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈ ಹಸಿ ಅಲಸಂದೆ ಕಾಳು ಸಾಂಬಾರಿಗೆ ಅಥವಾ ಹಸಿ ತೊಗರಿಕಾಯಿ ಸಾರು ಅಥವಾ ಹಸಿ ಅವರೆಕಾಳು ಸಾಂಬಾರು, ಈ ಸಾಂಬಾರುಗಳಿಗೆಲ್ಲ ಬೇರೆ ಬೇರೆ ತರಕಾರಿಗಳಿಗಿಂತ ಆಲೂಗೆಡ್ಡೆ ಬದನೆಕಾಯಿ ಹಾಕಿದ್ರೆ ತುಂಬಾ ಸೂಪರಾಗಿರುತ್ತೆ. ಸೊ ನನಗೆ ಇಲ್ಲಿ ಬದನೆಕಾಯಿ ಇರಲಿಲ್ಲ, ಅದಕ್ಕೋಸ್ಕರ ಈ ತರಕಾರಿ ಎಲ್ಲ ಹಾಕ್ತಾಯಿದ್ದೀನಿ. ಆದರೂ ಕೂಡ ತುಂಬ ರುಚಿಯಾಗಿತ್ತು. ನನಗೆ ಮತ್ತು ನನ್ನ ಮಗಳಿಗೆ ತರಕಾರಿ ಅಂದರೆ ಇಷ್ಟ, ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ಮಗ ತರಕಾರಿ ಮಾತ್ರ ತಿನ್ನಲ್ಲ. ಸೊ ಅದಕ್ಕೋಸ್ಕರ ಇದಿಷ್ಟನ್ನು ಹಾಕಿ ಹಸಿ ಅಲಸಂದೆ ಕಾಳನ್ನು ಕೂಡ ತೊಳ್ಕೊಂಡು ಹಾಕ್ತಾಯಿದ್ದೀನಿ. ಒಂದು ಕುಕ್ಕರ್ಗೆ ಒಂದು 2 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಅರ್ಧ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡ್ಮೇಲೆ ಹಸಿ ಅಲಸಂದೆ ಕಾಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಸಿ ಅಲಸಂದೆ ಕಾಳು ಮತ್ತು ಕಟ್ ಮಾಡ್ಕೊಂಡಿದ್ನಲ್ಲ ತರಕಾರಿ, ಇದಿಷ್ಟನ್ನು ಹಾಕಿ ಒಂದು 2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು ಚೆನ್ನಾಗಿ. ಇದೆಲ್ಲ ಹುರಿದಿದ್ದಾದಮೇಲೆ ರುಬ್ಕೊಂಡಿದ್ನಲ್ಲ ಖಾರ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಖಾರ ಹಾಕಿದ ಮೇಲೆ ಒಂದು 2 ನಿಮಿಷ ಮಿಕ್ಸ್ ಮಾಡಿಕೊಂಡು, ನಮಗೆ ನೀರು ಸಾಂಬಾರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು
ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ, 2 ಉಪ್ಪನ್ನು ಹಾಕಿ ಮುಚ್ಚಳನ ಮುಚ್ತಾ ಇದ್ದೀನಿ. ತುಂಬಾ ಚೆನ್ನಾಗಾಗಿತ್ತು, ಸಾಂಬಾರು ಕೂಡ ಟೇಸ್ಟಿಯಾಗಿ ಚೆನ್ನಾಗಾಗಿತ್ತು. ಅಡುಗೆ ಎಲ್ಲ ಆದಮೇಲೆ ನಮ್ಮ ಅಣ್ಣನಿಗೆ ಫೋನ್ ಮಾಡಿದೆ. ಇಲ್ಲ ಕಮಲ ಆಗಲ್ಲ ಬರೋಕ್ಕೆ, ನೆಕ್ಸ್ಟ್ ಟೈಮ್ ಬರ್ತೀವಿ, ಲೇಟಾಗೋಯ್ತು, ಮನೆಗೆ ಹೊರಟ್ಬಿಡ್ತಾ ಇದ್ದೀವಿ ಅಂತ ಹೇಳಿದ್ರು. ಸರಿ ಬಿಡು ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಸುಮ್ಮನೆ ಆದೆ. ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ತಾನೇ ಊಟ ಆಯಿತು, ಊಟ ಮಾಡ್ತಾ ಇದ್ದೀವಿ. ಓಕೆ, ಎಲ್ಲರಿಗೂ ಗುಡ್ ನೈಟ್. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.